ಈ ನಮ್ಮಲ್ಲಿನೂ ಆಯ್ತು. ಈಗ ಇವತ್ತು ನೀರು ಬೇಕಾಗಿರ್ತದ, ನಾ GPS ಕುಂಡ್ರದನ ನೀವು ವೇಟ್ ಮಾಡೋದ್ರ ಒಂದು ವಾರ ವೇಟ್ ಮಾಡ್ಬೇಕು. ಆ ವಾರ ಏನ್ ಮಾಡೋದಪ್ಪ? ಅದಕ್ಕೆ ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಬಂದ ನಾವು ಜಿಲ್ಲಾಧಿಕಾರಿಗಳು ಒಂದು ಪಂಚಾಯತಿ ಕೊಡಿರ್ತೇವೆ. ಅದೇ ತರ ಪಂಚಾಯತಿಗಳನ್ನು ಕೊಡ್ರಿ. ಇವೆಲ್ಲ ಕಾರಣ ಹೇಳ್ಕೊಂಡು ಟೆಕ್ನಿಕಲ್ ಕಾರಣ ಹೇಳ್ಕೊಂಡು ಕೂತು ಇದು ಮಾಡಿದ್ರೆ ಉಪಯೋಗ ಆಗಿಲ್ಲ. ಅವ್ನ ಅಪ್ರೂವ್ ಆಗ್ಬೇಕು, ಇವ್ರ ಕಡೆ ಅಪ್ರೂವ್ ಆಗ್ಬೇಕು ಅಂದ್ರೆ ಬ್ಯಾಸ್ಕಿನ ಬೋದಾಗ್ತದ. ಸರ್ ಅವ್ರು ಏನ್ ಮಾಡಿದಾರೆ, ಹೊಲದಲ್ಲೇ ಮನೆ ಕಟ್ಕೊಂಡು ಒಂದೊಂದು ಇದರಲ್ಲಿ ವಸತಿಯಲ್ಲಿ ಸರ್ 50ರಿಂದ 60 ಕುಟುಂಬಗಳು ಅಲ್ಲಿ ವಾಸ ಮಾಡಿದ್ದಾರೆ ಸರ್. ಅವ್ರಿಗೆ ನೀರಿನ ಸೋರ್ಸೇ ಇಲ್ಲ ಸರ್. ಮತ್ತೆ ಬೋರ್ವೆಲ್ ಎಸ್ ಸರ್, ಟ್ಯಾಂಕರ್ ಸರ್ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಇವತ್ತು ಸರ್ GPS ಕೂಡ ಏನಿದೆಲ್ಲ ನಾವು ಅವ್ರಿಗೆ ಟೆಂಡರ್ಗೆ ನಾವು ಮೆನ್ಷನ್ ಇದು ಮಾಡಿದ್ವಲ್ಲ ಸರ್, ಅವ್ರಿಗೆ ಪಾಯಿಂಟ್ ಮಾಡಿಬಿಟ್ಟಿದ್ವಿ ಸರ್. ಅದು ಏನಿಲ್ಲ ವಿದಿನ್ ಅ ಟೈಮಲ್ಲಿ 24 hours ಅಲ್ಲಿ ಅವ್ರಿಗೆ ನೀರು ಸಪ್ಲೈ ಆಗಬೇಕು. ನೀವೇನು ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ, ಮತ್ತೆ ಯಾವುದೇ ತರಹದ ಸಮಸ್ಯೆಗಳು ಆಗಬಾರ್ದು ಅಂತ ಅವ್ರಿಗೆ ಬೈಂಡ್ ಮಾಡಿದ್ವಿ ಸರ್. ಅವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಸರ್, ಸಪ್ಲೈ ಮಾಡ್ತಿದ್ದಾರೆ ಸರ್. ಆ್ಯಂಡ್ ಪ್ರಪೋಸಲ್ ಲಿಸ್ಟು ಬರ್ತಾ ಇದ್ದಾವೆ ಸರ್. ಆಸ್ ಆಫ್ ನಾವು ನಮ್ದು ಇಂಡಿಯಲ್ಲಿ ಏನಿದೆ ಸರ್ 50 ಇದು ಟ್ಯಾಂಕರ್ಗಳು ಇದನ್ನು ಮಂಜೂರಿ ಮಾಡಿದ್ದಾರೆ ಸರ್. 25 ಗ್ರಾಮಲ್ಲಿ ಇದು ನಡೆದಿದೆ ಸರ್. ಈಗ 106 ಟ್ರಿಪ್ಸ್ ನಡೀತಾ ಇದೆ ಸರ್. ಪ್ರಪೋಸಲ್ ನಮಗೆ ಈಗ 3 ಲಿಸ್ಟನ್ನು ಮಾಡ್ಕೊಂಡಿದ್ವಿ ಸರ್. ಯಾವ ಥರ ಸಮಸ್ಯೆಗಳು ಬರ್ತವೆ ಆ ಥರ ನಾವು ಲಿಸ್ಟನ್ನು ಮಾಡಿಕೊಂಡು PDO ಥ್ರೂ ಮತ್ತು ನಮ್ಮ VA PDO ಆ್ಯಂಡ್ ಬೇಸ್ ಲೆವೆಲ್ ನಮ್ಮದು RWS ಸ್ಟಾಫ್ ಅಂತ ತೊಗೊಂಡ್ಬಿಟ್ಟು ಸರ್ ವೆರಿಫೈ ಮಾಡಿ ಪರ್ಸನಲಿ ನಾವು ಕೂಡ ಹೋಗ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್. 4th ಲಿಸ್ಟಲ್ಲೂ ಕೂಡ ಏನಿದೆಯಲ್ಲ ಸರ್, ಇವಾಗ ಒಂದು 15 ಗ್ರಾಮಗಳಲ್ಲಿನೂ ಮತ್ತೆ ಇದು ಬರ್ತಾ ಇದೆ ಸರ್, ಸಮಸ್ಯೆ ಇದೆ ಸರ್. ಅದನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಸರ್. ನೋಡಿ ಪಾಪ ಮೇಡಮ್ ಮಾಡಿದಾರಲ್ಲ, ಬರಲ್ಲ. ಇಲ್ಲ ಸರ್, ನಾನೇ ಪರ್ಮಿಷನ್ ಸರ್ ಕೊಟ್ಟಿದ್ದಾರೆ ಸರ್. ಅವರು 3 ಟ್ರಿಪ್ 3 ಸಲ ಕೊಟ್ಟಿದ್ದಾರೆ. 3rd ಲಿಸ್ಟ್ ನಿನ್ನೆ ಸ್ಟಾರ್ಟ್ ಆಗಿದೆ ಸರ್. ಈಗ 4th ಲಿಸ್ಟ್ ಸಾರಿ ನೋಡಿ ಪಾಪ ಮೇಡಮ್ ಮಾಡ್ಕೊಂಡಿದಾರ. ನಿಮ್ಗೇನಪ್ಪ ಬರೀ ಬಹುದು ಬ್ಯಾಸ್ಗೆ ಹೋಗುದು ಹೋಗ್ಬೋದು ಸರ್. how they are working ಅಲ್ಲಿ ನೋಡೋದು ಸ್ವಲ್ಪ ನಾನು ಬರ್ಬೋದ ತರ ಮುಂದೆ ಮುಂದೆ ಬರ್ತಾ ಪ್ರಾಬ್ಲಮ್ ಎಲ್ಲ ತಿಳ್ಕೊಂಡು ಮಾಡ್ತಾ ಇವೆಲ್ಲ ಉದರ ಹೆಂಗ್ ಮಾಡಕ್ಕಾಗಲ್ಲ. ನಿಮ್ಮಲ್ಲಿ ಕಂಪ್ಲೇಂಟ್ ಬೇಡ, ನಾವು ಯಾವ ರೀತಿ ವರ್ಕ್ ಮಾಡ್ತಾರೆ ನೀವು ವರ್ಕ್ ಮಾಡಿ ಅಂತಲ್ಲ. ಆಮೇಲೆ ಇನ್ಮೇಲೆ ನಾನು ಹೇಳ್ತೀನಿ ಕೇಳಿ, ಇದು ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಂದೇ ಆದಂತ ನಮ್ದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, ನನ್ನ ಇಮೇಜ್ ಇದೆ. ಐ ವಿಲ್ ನಾಟ್ ಟಾಲರೇಟ್. ನಾ 5 ವರ್ಷ ಎಲ್ಲ ಮಾಡ್ಬೇಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ. 5 years ಗಾಡಿಯಲ್ಲೇ ನಂದು ಕ್ಯಾರಿಯರ್ ಇರ್ತಿತ್ತು. ಅದಕ್ಕೆ ಗೊತ್ತಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಇದ್ರ ಮುಂದೆ ಎಕ್ಕೋಡೆ ತಿಂತಾನ ಮೊದಲ ಹುಡುಗರ ಪ್ಲಾನ್ ಆಗ್ತದೆ. ನಾನು ಅದ್ರ ಜನರ ಮೇಲೆ ಬಿಟ್ಟಾಕಿತ್ತು, ಕಳೆ ಹಾಕಿದ ಚಿಟೆ ಅಲ್ಲಿ ಎಡೆ ಲ್ಯಾಂಡ್ಸು ಎಲ್ಲ ಹಾಕಿದ್ದು ಎಲ್ಲ ಇದು ಬಂದು ಅದೆಲ್ಲ ಆಗತ್ತಿರ್ಲಿಲ್ಲ. ಇದ್ರ ಮುಂದೆ ಎಕ್ಕೋಡೆ ಡಿಸೈನ್ ಮಾಡಿದ್ರು. ಆ್ಯನಿಮಲ್ ಪಾಸ್ಪೋರ್ಟ್ ಹೋಗೋದಕ್ಕೆ ನಮ್ಮ ಕೃಷ್ಣ ಟು ಭೀಮಾಗೆ, ಯಾಕಂದ್ರೆ ಭೀಮಾ ಇದೆ ಡೆಫಿಸಿಟ್ ರಿವರ್. ಔಟ್ ಆಫ್ 3 years 2 years ಮೊನ್ನೆ 1 or 2 years ನೀರಿರೋದು ತಿರುಗುಂಡೆ ಈ ಒಂದು ಇದರಿಂದ ತಿರುಗುಂಡೆ ಎಕ್ಕೋಡೆಟ್ನ ಮಾಡಿದ್ವಿ. 2 years 4 months ಕಂಪ್ಲೀಟ್ ಮಾಡಿ ಇಲ್ಲ ಇಲ್ಲ ಇದ್ದಿದ್ದಿಲ್ಲ ಸರ್. ಕೆನಲ್ ಇತ್ತು, ಓಪನ್ ಕೆನಲ್ ಸರ್. 56 to 66 ಎಕ್ಸ್ಟೆಂಡ್ ಮಾಡಿ ಓಪನ್ ಕೆನಲ್ ಮಧ್ಯಪ್ರದೇಶ ಕೃಷಿಗೆ ಮಾಡಿಸ್ಕೊಂಡು ಪೈಪ್ ಮಾಡಬಾರ್ದು, ವಾಟರ್ ಸೇವಿಂಗ್ ಎಷ್ಟೆಲ್ಲ ಮಾಡಿದ್ದೀವಿ ನಾವು 5 years. ನಾನು ನಿಮ್ಮ ಜೊತೆ ಆರಾಮಾಗಿ ನಾನು ಮಿನಿಸ್ಟರ್ ಇದ್ದೀನಿ. ರೆಡ್ ಲೈಟ್ ಇಲ್ಲ ಸರ್, ತಾವು ಬೆಳಗ್ಗೆ ಕರೆಸಿ ಅವೆಲ್ಲ ಹೈವೇ ಕ್ರಾಸಿಂಗ್ಸ್ ಎಲ್ಲ ತಾವೇನು ಮಾಡಿದ್ರಿ ಅದೆಲ್ಲ ಇರ್ಲತ್ತಲ್ಲ. ಸಮಥಿಂಗ್ ಎಲ್ಲ ಮಾಡ್ಬೇಕಾದ್ರೂ ಉದ್ದೇಶ ಈಗ ಮೇಡಮ್ ಪಾಪ ಮಾಡ್ಬೇಕು ಉದ್ದೇಶ ಪ್ಲಾನಿಂಗ್ ಎಂತ ರೆಸಿಡೆಂಟ್ ಮೇಡಮ್ ಪ್ಲೀಸ್. ಇನ್ಮೇಲೆ ನಾನು ಆಲ್ರೆಡಿ ಈಗ ಜನ ಪಾಪ ಕುಡಿಯಕ್ ನೀರು ಕೊಟ್ಟಿದ್ರೆ ಇದು ವೆರಿ ಸೀರಿಯಸ್ಲಿ. ಅದಕ್ಕೆ ದಯವಿಟ್ಟು ನಿಮ್ಮ ಲೆವೆಲ್ ನಲ್ಲಿ ನೆಪ ಹಾಕೋದು ಬೇಡ, ಇದು ನೋಡೋದು ಬೇಡ, ಕೆಲಸ ಮಾಡ್ರಿ. ಅಂಡ್ 1 ಕಂಪ್ಲೇಂಟ್ ಯಾರು ಫೋನ್ ತೆಗಿಯಾಗಿಲ್ಲ ಅನ್ನೋದು ಕಂಪ್ಲೇಂಟ್. ಆಯ್ತು ಗೊತ್ತಾಗ ಫೋನ್ ಬೈತಾರ ಬಿಡ್ತಾರೆ. ಅಟ್ಲೀಸ್ಟ್ ಡೇ ಟೈಮ್ ಬೆಳಿಗ್ಗೆ ನೀವು 8 ಗಂಟೆಯಿಂದ ಸಾಯಂಕಾಲ 7 ಗಂಟೆ 8 ಗಂಟೆ ರಾತ್ರಿ 9 ಫೋನ್ ತೆಗೀರಿ. ಫೋನ್ ಮಾಡಿ ಬೈತಾರ ಗೊತ್ತದ.